ಜಿಲ್ಲಾ ಗಂಗಾವತಿ ತಾಲೂಕಿನ ವಿಠಲಪುರ ಎಂಬ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ದಲಿತ ಯುವತಿಯ ಹತ್ಯೆ ಮಾಡಲಾಗಿದೆ ಎಂದು ಭಾರತೀಯ ಪ್ರಜಾ ಸೇನಾ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನ ಕೈಗೊಳ್ಳಬೇಕೆಂದು ತಹಶೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಾಪತಿ ಸಿದ್ದಾಪುರ ಅವರು ಮಾತನಾಡಿ, ಬೇರೆ ಜಾತಿಯ ಯುವಕನನ್ನ ಪ್ರೀತಿಸಿ ವಿವಾಹವಾಗಿದ್ದ ದಲಿತ ಯುವತಿಯನ್ನ ಯುವಕ ಮನೆಯವರು ಹಲ್ಲೆ ನಡೆಸಿ ಬಳಿಕ ವಿಷ ಹಾಕಿ ಕೊಲೆ ಮಾಡಿದ್ದಾರೆ ಎಂದು ಯುವತಿಯ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೃತ ಯುವತಿಯು ಮಾದಿಗ ಸಮುದಾಯಕ್ಕೆ ಸೇರಿದ ಮರಿಯಮ್ಮ, 21 ವರ್ಷ, ಗಂಗಾವತಿ ತಾಲೂಕಿನ ವಿಠಲಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಮರಿಯಮ್ಮ ಹಾಗೂ ಹನುಮಯ್ಯ ಇಬ್ಬರು ಪರಸ್ಪರ 2 ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಹನುಮಯ್ಯ ಎಸ್ಟಿ ಸಮುದಾಯಕ್ಕೆ ಸೇರಿದ ಯುವಕ. ಮರಿಯಮ್ಮ ಹಾಗೂ ಹನುಮಯ್ಯ 2023ರ ಏಪ್ರಿಲ್ನಲ್ಲಿ ತಮ್ಮ ಕುಟುಂಬದವರನ್ನ ಒಪ್ಪಿಸಿ ಬಳಿಕ ಗಂಗಾವತಿಯಲ್ಲಿ ಮದುವೆಯಾಗಿದ್ರು. ಮದುವೆಯಾದ ನಂತರ ಯುವಕನ ಮನೆಯಲ್ಲಿ ಜಾತಿ ಸಂಬಂಧ ಯುವತಿಗೆ ಹಿಂಸೆ ನೀಡುತ್ತಿದ್ರು ಎನ್ನಲಾಗುತ್ತಿದೆ. ಅಲ್ಲದೆ ವರದಕ್ಷಿಣೆ ತರುವಂತೆ ಕೂಡ ಪೀಡಿಸುತ್ತಿದ್ದರು ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಯುವತಿಗೆ ಯುವಕನ ಕುಟುಂಬದವರು ಹಲ್ಲೆ ನಡೆಸಿದ್ದು, ಈ ವೇಳೆ ಯುವತಿಯ ಸಾವಾಗಿದೆ. ಯಾವುದೇ ಅನುಮಾನ ಬರಬಾರದು ಎಂದು ವಿಷ ಉಣಿಸಿದ್ದಾರೆ ಎಂದು ಯುವತಿಯ ತಂದೆ ಗಾಳೆಪ್ಪ ಆರೋಪಿಸಿದ್ದಾರೆ. ನಂತರ ಕುಟುಂಬದವರು ಯುವತಿಯ ಕುಟುಂಬಕ್ಕೆ ಕರೆ ಮಾಡಿ, ನಿಮ್ಮ ಮಗಳು ಜಮೀನಿನಲ್ಲಿ ವಿಷ ಕುಡಿದಿದ್ದಾಳೆ, ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿದ್ದೆವು, ಅಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಎಂದು ತಿಳಿಸಿರುವುದಾಗಿ ಯುವತಿಯ ತಂದೆ ಗಂಗಾವತಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಎಂದು ಹೇಳಿದರು. ಸರ್ಕಾರ ಪೂರ್ತಿ ಎಸ್ಸಿ ಇರ್ತಕ್ಕಂಥ ನಾವು ಎಸ್ಟಿ ಅವರಿಗೆ ಕುಮ್ಮ ಕೊಟ್ಟು ನಾವು ದಲಿತರಂತ ಹೇಳಿ ನಿಜವಾದ ಎಸ್ಸಿಗಳಿಗೆ ಅತ್ಯಾಚಾರ, ಕೊಲೆಗಳು, ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ, ನಿಂದನೆ, ಕೃತ್ಯಗಳು ಇಂಥವೆಲ್ಲ ಮಾಡ್ತಾನೆ ನಿರಂತರವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಈ ಸರ್ಕಾರ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಇಂತಹ ಕೃತ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಕಠಿಣ ಶಿಕ್ಷೆ ಒದಗಿಸಬೇಕು ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪ್ರತಿ ತಿಂಗಳ ದಲಿತ ಹೇರಿಗಳಲ್ಲಿ ಎಸ್ಸಿ ಕಾನೂನುಗಳಲ್ಲಿ ಹೋಗಿ ಪರಿಷ್ಕರಣೆ ಮಾಡಬೇಕು. ಮೂಲಭೂತ ಸೌಕರ್ಯ ಬಗ್ಗೆ, ನೋವು ಬಗ್ಗೆ ಕ್ಯಾಂಪಸ್ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ದಲಿತರನ್ನ ನಾವು ಎಸ್ಸಿ ಜನಾಂಗ ಬಹಳಷ್ಟು ಹಿಂದುಳಿದಿದ್ದೇವೆ, ಅನ್ಯಾಯಕ್ಕೆ ಒಳಗಾಗಿದ್ದೇವೆ. ಹೇಳಿ ಯಾರು ಕೊಡ್ತಿಲ್ಲ. ಸರ್ಕಾರ ಇದನ್ನ ಅತಿ ಶೀಘ್ರದಲ್ಲೇ ಖಂಡಿಸಿ ದಲಿತರ ನಾವು ಎಸ್ಸಿಗಳಿಗೆ ತಮ್ಮ ಸಂಬಂಧಪಟ್ಟ ಇಲಾಖೆಗಳಿಗೆ, ಸಮಾಜ ಕಲ್ಯಾಣ ಆಗಿರ್ಬೋದು, ಸಂಬಂಧಪಟ್ಟ ಆಡಳಿತಾಧಿಕಾರಿ ಆಗಿರ್ಬೋದು, ಇದಕ್ಕೆ ಇಮಿಡಿಯೇಟ್ ಆಗಿ ಶೀಘ್ರದಲ್ಲೇ ಪ್ರತಿ ಒಂದು ತಿಂಗಳು ಎಸ್ಸಿ ಕಾನೂನಿನಲ್ಲಿ ಒಂದು ಸಭೆ ಮಾಡಿ ಎಸ್ಸಿಯಲ್ಲಿರ್ತಕ್ಕಂಥ ನಾವು ಧೈರ್ಯ ತುಂಬಿಸಿ ಕೊಡ್ಬೇಕಂತ ಕೇಳಿಕೊಳ್ತೇವೆ. ಅದೇ ರೀತಿಯಾಗಿ ಇದು ಪದೇ ಹತ್ಯೆ ಆಗ್ತದೆ, ಕೊಲೆಗಳಾಗ್ತದೆ. ಸುಮಾರು ದುಷ್ಕರ್ಮಿಗಳು ಇಲ್ಲಿ ಆಡಾಗಲೇ ಕೊಲೆ ಮಾಡ್ತಾರೆ. ಆಮೇಲೆ ಇದೇನು ಮನೆ ಆಗಿರ್ತಕ್ಕಂಥ ಒಂದು ವರ್ಷದಿಂದನೇ ಅದು ಅಂತರ್ಜಾತಿ ವಿವಾಹವಾಗಿ ಅವರು ನಂಬಿಸಿ ಗಂಗಾವತಿಲಿರ್ತಕ್ಕಂಥ ಸಬ್ ಮದುವೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಮನೆ ಮುಂದೆ ಬೇರೆ ಸೆಟ್ ಹಾಕಿ ಇಲ್ಲಿ ಬಂದು ಒಪ್ಪಿಗೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಮತ್ತೆ ಅಮ್ಮನ ಹೊರಗಡೆ ಸೆಟ್ಟಿನಲ್ಲಿ ವಾಸ ಮಾಡಿಸಿ ಆಮೇಲೆ ಅಡಿಗೆ ಮಾಡ್ಕೊಂತ ಅಡಿಗೆ ಏನೋ ಮಾಡಿದ್ರೆ ಊಟ ಮಾಡಿದಾಗ ಹೊಸಾರಿಗೆ ಚಿತ್ರಹಿಂಸೆ ಕೊಟ್ಟು ಇಷ್ಟೆಲ್ಲ ನೋವೆಲ್ಲ ಕೊಟ್ಟಿದ್ದಾರೆ. ಹತ್ಯೆ ಮಾಡಿ ವಿಷ ಉಡಿಸಿ ಸಾಯಿಸಿದ್ದಾರೆ ಅಂದ್ರೆ ಇದು ನಾಚಿಕೇಡಿ ಸಂಘಟನೆ. ಇಲ್ಲಿ ಇರ್ತಕ್ಕಂಥ ಯಾವುದೇ ಜನಾಂಗ ಆಗಿರ್ಬೋದು, ನಾವು ಎಸ್ಸಿ ಮಾದಿಗೆ ಇರ್ಬೋದು, ಆದ್ರೆ ಎಲ್ಲ ಸರ್ವ ಜನಾಂಗಗಳಿಗೆ ಸ್ವಾಭಿಮಾನದಿಂದ ಇದ್ದೇವೆ. ನಾವು ರುಚಿಗೆದ್ರೆ ಯಾವುದೇ ಎದುರು ಬಿದ್ರೆ ದುಷ್ಕರ್ಮಿಗಳು ಇಲ್ಲಿ ನೆಲೆಯನ್ನು ಊರದಂತೇಳಿ ಈ ಭಾರತೀಯ ಪ್ರಜಾ ಸೇನಾ ಸಂಘಟನೆ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದೇವೆ. ಜೈ ಭೀಮ್.